ಸರ್ ಪಿಕಲ್ ಬಾಲ್ ಅಂದ್ರೆ ಇದನ್ನ ನಾವು ನಮ್ಮ ರಾಜ್ಯಕ್ಕೆ ತಂದಾಗ ನಾವು ನಮ್ಮ ಸೆಕ್ರೆಟರಿ ರಿಜತ್ ಕಣ್ಕರ್ ಅವರು 2016ರಲ್ಲಿ ನಮ್ಮ ರಾಜ್ಯಕ್ಕೆ ಪಿಕಲ್ ಬಾಲ್ ಗೇಮ್ ತಗೊಂಬಂದಿದ್ದು. ಈ ಪಿಕಲ್ ಬಾಲ್ ಗೇಮ್ ನಾವು 2016ರಲ್ಲಿ ತಗೊಂಬಂದಾಗ ಈ ಆಟ ಗೊತ್ತಿದ್ದೆ ನಮ್ಮ ಸೆಕ್ರೆಟರಿ ಅವ್ರಿಗೆ, ಅದಾದ್ಮೇಲೆ ನಮ್ಮ ಬಾಂಬೆಯಿಂದ ಅಂತ ಬಂದಂತ ಕೋಚರ್ಗೆ, ಒಬ್ಬ ಪ್ಲೇಯರ್ಗೆ. ಇನ್ಯಾರಿಗೂ ಈ ಗೇಮ್ ಕರ್ನಾಟಕದಾಗ ಗೊತ್ತೇ ಇಲ್ಲ. ನಾಗರಬಾವಿ ಗ್ರೌಂಡ್ ಅಲ್ಲಿ ನಾವು ಅದನ್ನ ಕೋರ್ಟ್ ನ ರೆಡಿ ಮಾಡಿ ಹೊಸದಾಗಿ ಆ ಗೇಮ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಒಂಥರ ಅನ್ಸ್ತು, ಇದೇನಪ್ಪ ಪ್ಲಾಸ್ಟಿಕ್ ಬಾಲ್ ಇದು, ಈ ಬಾಲ್ ಅಲ್ಲಿ ಯಾರು ಆಡ್ತಾರಪ್ಪ ಗೇಮು ಅಂತ. ಆದ್ರೂ ನಮ್ಗೆ ಏನಪ್ಪಾ ಅಂದ್ರೆ ಏನೋ ಒಂದ್ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು, ಇದೊಂದು ಕ್ರೀಡೆ, ಇದು ಪಕ್ಷಾತೀತವಾಗಿರ್ತದೆ. ಈಗ ರಾಜಕೀಯ ಅಂದ್ರೆ ಅದೊಂದು ಪಕ್ಷಕ್ಕೆ ಸೀಮಿತ ಆಗ್ತದೆ. ನೀನ್ ಎಷ್ಟೇ ಒಳ್ಳೇನಾಗಿರೋ ಅಪೋಸಿಟ್ ನೀನ್ ಅಪೋಸೇ ಮಾಡೋದು, ಹೊಗಳಲ್ಲ ಅವನು, ಯಾಕೆ ಅಂದ್ರೆ ಅವ್ನು ರಾಜಕೀಯ ಮಾಡ್ಲೇಬೇಕು. ಬಟ್ ಈ ಕ್ರೀಡೆ ಹಂಗಲ್ಲ, ಇದು ಎಲ್ಲಾರು ಒಪ್ಕೊಂಡ್ಲೇಬೇಕು, ಎಲ್ಲಾರು ಆಡ್ಲೇಬೇಕು. ಅದಕ್ಕೋಸ್ಕರ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ನಾವು ಆಸೆ ಪಟ್ಟು ಈ ಗೇಮ್ ನ ನಾವು 2016ರಲ್ಲಿ ನಮ್ಮ ಕರ್ನಾಟಕಕ್ಕೆ ತಂದಾಗ ಯಾರು ಬರಲಿಲ್ಲ ಮುಂದೆ ಆಡೋಕೆ. ನಾವೇ ಫೋರ್ಸ್ಫುಲಿ ಒಂದಷ್ಟು ಜನನ್ನ ನಾವೇ ಜೊತೆ ನಾವೇ ಕರ್ಕೊಂಡು ಹೋಗ್ಬೇಕಾಯ್ತು, ನಾವೇ ಜರ್ಸಿಗಳು ಕೊಡ್ಬೇಕಾಯ್ತು, ನಾವೇ ಅವ್ರಿಗೆ ತಿಂಡಿ ಕೊಡ್ಬೇಕಾಯ್ತು, ಟ್ರೈನ್ ಟಿಕೆಟ್ ಕೊಡ್ಬೇಕಾಯ್ತು, ಎಲ್ಲ ನಾವೇ ಖರ್ಚು ಮಾಡಿ ಒಂದಷ್ಟು ಜನ ರೆಡಿ ಮಾಡ್ಕೊಂಡು ಔಟ್ ಆಫ್ ಸ್ಟೇಟ್ ಹೋಗಿ ಆ ಪಿಕಲ್ ಬಾಲ್ ಆಡ್ಬೇಕಾಯ್ತು. ಈಗ 2 ವರ್ಷದಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಗಲ್ಲಿಲೂ ಪಿಕಲ್ ಬಾಲ್ ಕೋರ್ಟ್ ಆಗಿದ್ದಾವೆ. ಬೆಂಗಳೂರಿನಲ್ಲಿ 600 ಚಿಲ್ಲರೆ ಕೋರ್ಟ್ಗಳು ಬೆಂಗಳೂರಲ್ಲಿ ಒಂದರಲ್ಲೇ ಇದೆ. ಇವತ್ತೆಲ್ಲ ಅಪಾರ್ಟ್ಮೆಂಟ್ ಮಾಡ್ಲಿ ಪಿಕಲ್ ಬಾಲ್ ಕೋರ್ಟ್ ಮಾಡ್ತಾ ಇದಾರೆ, ಮಾಲ್ ಮಾಡ್ಲಿ ಪಿಕಲ್ ಬಾಲ್ ಕೋರ್ಟ್ ಮಾಡ್ತಾ ಇದಾರೆ, ಡೆಕಾಥ್ಲಾನ್ಗೆ ಹೋಗ್ಲಿ ಅಲ್ಲಿ ಪಿಕಲ್ ಬಾಲ್ ಕೋರ್ಟ್, ಹೆಜ್ಜೆಗೂ ಪಿಕಲ್ ಬಾಲ್ ಕೋರ್ಟ್ ಆಗ್ತಾ ಇದೆ ಸರ್. ನಿಜವಾಗ್ಲೂ ನಮ್ಗೆ ಇವತ್ತು ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಸ್ಟ್ರಗಲ್ ಬಿದ್ದಿದೀವಿ ನಾವು, ನಮ್ಮ ಸೆಕ್ರೆಟರಿ ಅವರು ತುಂಬಾ ದುಡ್ಡು ಕಳ್ಕೊಂಡಿದೀವಿ, ತುಂಬಾ ಟೈಮ್ ಕಳ್ಕೊಂಡಿದೀವಿ. ಬಟ್ ಆದ್ರೂ ಅದ್ರ ವ್ಯಾಲ್ಯೂ ಏನು ಅನ್ನೋದು ಇವತ್ತು ಗೊತ್ತಾಗಿದೆ. ತುಂಬಾ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿದೆ. 8 to 80 ಇಯರ್ಸ್, 8 ವರ್ಷದಿಂದ 80 ವರ್ಷದವರೆಗೂ ಯಾರು ಬೇಕು ಆಡ್ಬೋದು. ಅದೇ ತರ ನಾನು ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಇವತ್ತು ಆ ಕೋರ್ಟ್ ನಾನು ಇಲ್ಲೇ ಅಗರ್ವಾಲ್ ಪಕ್ಕ ನ್ಯಾಷನಲ್ ಹೈವೇಲೆ ನಮ್ಮ ಸ್ವಂತ ಜಾಗದಲ್ಲೇನೆ 2 ಕೋರ್ಟ್ ಮಾಡಿದೀವಿ. ಆ ಕೋರ್ಟ್ ನ ಎಲ್ಲಾರು ಫ್ರೀಯಾಗಿ ಯುಟಿಲೈಸೇಷನ್ ಮಾಡ್ಬೇಕು. ನಮ್ಮ ಜನ ಏನ ಸ್ಪೋರ್ಟ್ಸ್ ಬಗ್ಗೆ ಯಾರಿಗೆ ಕಾನ್ಸಂಟ್ರೇಷನ್ ಇದೆ, ಯೂತ್ಸ್, ಯುವಕರು ಇರ್ಬೋದು, ವಯಸ್ಸಾಗಿರೋರು ಯಾರೇ ಬಂದ್ರು ಅಲ್ಲಿ ಫ್ರೀಯಾಗಿ ಈ ಗೇಮ್ ಆಡ್ಬೇಕು. ಯಾಕೆಂದ್ರೆ ಎಲ್ಲಾ ಕಡೆನೂ ಅದು ರೆಂಟ್ ಅಂತ ಚಾರ್ಜ್ ಮಾಡ್ತಾರೆ. ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಆ ಕೋರ್ಟ್ ನ ಫ್ರೀಯಾಗಿ ನಾವು ಕೊಟ್ಟು ಬರೋರಿಗೆಲ್ಲ ಟ್ರೈನಿಂಗು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೊನ್ನೆನೂ ಮತ್ತೆ ತರಬೇತಿ ಕೇಂದ್ರ ಮಾಡಿದ್ರು ಇಲ್ಲೇನೆ. ಆಲ್ ಓವರ್ ಇಂಡಿಯಾದಿಂದ ಒಂದು 35 ಜನ ಬಂದಿದ್ರು. ಎಲ್ಲರೂ ಕ್ಲಾಸಸ್ ಇತ್ತು, ಎಲ್ಲ ಮುಗಿಸಿದ್ರು. ಅದೇ ತರ ಈಗ ಅಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಲೆವೆಲ್ ಕೋಚರ್ಸ್ ಬರ್ತಾರೆ. ರೆಗ್ಯುಲರ್ ಆಗಿ ಯಾರೇ ಬಂದ್ರು ನಮ್ಮ ಜನ, ನಮ್ಮ ತುಮಕೂರು ರಸ್ತೆ ಇರ್ಬೋದು, ಅಕ್ಕಪಕ್ಕ ಯಾರೇ ಬಂದ್ರು ಅವ್ರಿಗೆಲ್ಲ ಫ್ರೀಯಾಗಿ ನಾವಲ್ಲಿ ಕೋಚ್ ಮಾಡಕ್ಕೆ ಇದ್ ಮಾಡ್ತಾ ಇದ್ದೀವಿ ಸರ್. ಇವತ್ತು ಆರೋಗ್ಯನೇ ಭಾಗ್ಯ. ನಿಮ್ಮ ಆರೋಗ್ಯಕ್ಕ ಚೆನ್ನಾಗಿರ್ಬೇಕು ಅಂದ್ರೆ ಯಾವ್ದನ್ನ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಬೇಕು. ಬೆಳಿಗ್ಗೆದ್ದು ಏನಾದ್ರೂ ಅಟ್ಲೀಸ್ಟ್ 1 or 2 ಅವರ್ ಆಕ್ಟಿವಿಟೀಸ್ ಕ್ರೀಡೆ ಮನೋಭಾವದಲ್ಲಿ ಇದ್ಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ತರ ಇವತ್ತು ಯೂಸ್ಗೆ ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಬೇರೆ ಬೇರೆ ಇದಕ್ಕೆಲ್ಲ ಗಂಟೆ ಟೈಮ್ ವೇಸ್ಟ್ ಮಾಡ್ತೀರಾ. ಅಟ್ಲೀಸ್ಟ್ ಡೈಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಇದ್ರಲ್ಲಿ ಬಂದು. ಯಾಕೆಂದ್ರೆ ಗೇಮ್ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಇಂಜುರಿ ಇಲ್ಲ. ಇದು ಯಾರು ಬೇಕಾದ್ರೂ ಆಡ್ಬೋದು. ಅಪ್ಪ ಮಕ್ಳು ಆಡ್ಬೋದು, ತಾತನು ಮೊಮ್ಮಕ್ಳು ಆಡ್ಬೋದು, ಗಂಡ ಹೆಂಡತಿ ಆಡ್ಬೋದು, ಅಕ್ಕ ಬ್ರದರ್ಸ್ ಸಿಸ್ಟರ್ಸ್ ಆಗ್ಬೋದು, ಯಾರು ಬೇಕಾದ್ರೂ ಈ ಗೇಮ್ ಆಡ್ಬೋದು. ಅಷ್ಟು ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ನಮ್ಮ ಕೋರ್ಟು ಮಾರ್ನಿಂಗ್ 6:30 ಹಿಡಿದು ನೈಟ್ 9ರಿಂದ 10 ಗಂಟೆವರೆಗೂ ಓಪನ್ ಇರುತ್ತೆ. ಯಾವ ಟೈಮಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಆಮೇಲೆ ನಮ್ಮ ಆಫೀಸ್ ಇಲ್ಲಿ ತುಮಕೂರು ರೋಡ್ ನ್ಯಾಷನಲ್ ಹೈವೇಲೇ ಇದೆ ನಮ್ದು ಅಸೋಸಿಯೇಷನ್, AJS ಪಿಕಲ್ ಬಾಲ್ ಅಸೋಸಿಯೇಷನ್ ಆಫೀಸು. ನೀವು ಬಂದ್ರೆ ಸಾಕು, ನೀವು ನಮ್ಮ ಆಫೀಸಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲ ಗೈಡ್ ಮಾಡೋದಕ್ಕೆ ಇನ್ನೊಂದು ಮತ್ತೊಂದು ನಮ್ಮ ಅಸೋಸಿಯೇಷನ್ ಗೈಡ್ ಮಾಡ್ತಾರೆ ಸರ್.